ಆಂಜನೇಯ ಸ್ವಾಮಿ ಪಂಚಮುಖಿ ರೂಪ ತಾಳಿದ ಕತೆ. ರಾಮಾಯಣ ಯುದ್ಧದಲ್ಲಿ ರಾವಣ ಸೋಲಿನ ತಿರುವಿನಲ್ಲಿ ಇದ್ದಾಗ ಅವನು ಐರಾವಣನನ್ನು ಕರೆಯುತ್ತಾನೆ. ಐರಾವಣ ಪಾತಾಳ ಲೋಕದ ರಾಜ. ಐರಾವಣ ಮಹಾನ್ ಮಾಯಾವಿ, ಪಾತಾಳ ಲೋಕದ ದೊರೆ. ಅವನು ವಿಭೀಷಣನ ರೂಪ ಧರಿಸಿ ಆಂಜನೇಯ ಸ್ವಾಮಿಯನ್ನು ಮೋಸಗೊಳಿಸಿ ಶ್ರೀರಾಮ ಮತ್ತು ಲಕ್ಷ್ಮಣನು ಅಪಹರಿಸಿ ತನ್ನ ಲೋಕಕ್ಕೆ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಆಂಜನೇಯ ಸ್ವಾಮಿ ಪಾತಾಳ ಲೋಕಕ್ಕೆ ಬಂದಾಗ ಐರಾವಣನ ಪ್ರಾಣವು 5 ದೀಪಗಳಲ್ಲಿ ಇದೆಯಂತ ಉಪಾಯದಿಂದ ತಿಳಿದುಕೊಳ್ಳುತ್ತಾರೆ. ಇದನ್ನು ಅರಿತ ಆಂಜನೇಯ ಸ್ವಾಮಿ ತನ್ನ ಶಕ್ತಿಯನ್ನೆಲ್ಲ ಒಗ್ಗುಗೂಡಿಸಿ ಪಂಚಮುಖಿ ರೂಪ ತಾಳಿದರು. ಈ ರೂಪದಲ್ಲಿ ಆಂಜನೇಯ ಸ್ವಾಮಿ 5 ಮುಖಗಳನ್ನು ಹೊಂದಿದ್ದರು. ಹಯಗ್ರೀವ, ನರಸಿಂಹ, ಗರುಡ ಮತ್ತು ವರಾಹ ಮತ್ತು ಸ್ವತಃ ಆಂಜನೇಯ ಸ್ವಾಮಿ 5 ಮುಖಗಳು 5 ದಿಕ್ಕುಗಳಲ್ಲಿ ಒಂದೇ ಸಮಯದಲ್ಲಿ ದೀಪವನ್ನು ನೊಂದಿಸಿ ಐರಾವಣನು ಹತ್ಯೆ ಮಾಡಿದರು. ಇದಾದ ಮೇಲೆ ಆಂಜನೇಯ ಸ್ವಾಮಿ ಮೂರ್ಛೆ ಹೋಗಿದ್ದ ಭಗವಾನ್ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಎಬ್ಬಿಸಿ ಲಂಕೆಗೆ ಮರಳಿ ಬಂದರು. ತಮ್ಮ ಗುರಿಯನ್ನು ಯಶಸ್ವಿಯಾಗಿ ಸಾಧಿಸಿದರು.